ಈಗ ನನ್ನನ್ನು BJPನವರು ಸುಳ್ಳು ಪ್ರಚಾರ ಮಾಡಿ ಸೋಲಿಸಿದ್ರು. ಏನು ಗೌರಿಶಂಕರ್ ರಸ್ತೆ ಮಾಡಲಿಲ್ಲ, ಸ್ಕೂಲ್ ಮಾಡಲಿಲ್ಲ, ಅದು ಮಾಡಲಿಲ್ಲ ಅಂತೇಳಿ. ಇವತ್ತು ಪರಿಸ್ಥಿತಿ ಏನಾಗ್ತಾಯಿದೆ, ಈಗ ನಿಮ್ಮ ಮಾಧ್ಯಮದಲ್ಲೇ ನಾವು ಗಮನಿಸ್ತಾ ಇದ್ದೀವಪ್ಪ. ಯಾವ ಹಳ್ಳಿಗಳಲ್ಲಿ ಎಷ್ಟೆಷ್ಟು ಮಕ್ಕಳು ಬೀಳ್ತಾವೆ, ಎಷ್ಟು ಜನ ಕೈಕಾಲು ಮುರ್ಕೊಂಡವ್ರೆ, ಎಷ್ಟು ಸ್ಕೂಲ್ ಬಸ್ ಬಿದ್ದಾವೆ ಅನ್ನೋದು ನಾವೇ ಕಣ್ಣಾರೆ ಕಾಣ್ತಾ ಇದ್ದೀವಿ. ಇದು ನೋಡಿ 2.5 ವರ್ಷ ಆಯಿತು. ನನ್ನ ಅಭಿಪ್ರಾಯದಲ್ಲಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಕ್ಷೇತ್ರ ಶೂನ್ಯ. ಇಡೀ 11 ತಾಲೂಕಲ್ಲಿ ಕೊರಟಗೆರೆ ಕೆಲಸ ಆಗ್ತಾಯಿದೆ, ಮಧುಗಿರಿ ಕೆಲಸ ಆಗ್ತಾಯಿದೆ, ಪಾವಗಡ, ಕುಣಿಗಲ್ಲು, ಟಿಪ್ಟೂರು, ಚಿಕ್ಕನಾಯಕನಹಳ್ಳಿ ಎಲ್ಲ ತಾಲೂಕು ಅದ್ದೂರಿಯ ಕೆಲಸ ಆಗ್ತದೆ. ತುಮಕೂರು ಸಿಟಿ BJP MLA ಅಲ್ಲೂ ಕೆಲಸ ಆಗ್ತಾಯಿದೆ, ಎಕ್ಸೆಪ್ಟ್ ಗ್ರಾಮಾಂತರ. ಯಾಕಂದರೆ ಅಲ್ಲ, ಈ ಕೊಡ್ತಾ ಇಲ್ಲ ಅನ್ನೋದಲ್ಲ, ಇವ್ರ ನಡವಳಿಕೆ ಹೆಂಗಿದೆಯಲ್ಲ. ಈಗ ಜ್ಯೋತಿ ಗಣೇಶ್ ನೋಡಿ ನೀವು, ಆಯಗಳು ಗುಮ್ಮೋದಿಲ್ಲ ಅವರು, ಎಲ್ಲರದ್ದು ಚೆನ್ನಾಗವ್ರೆ ನೋಡಿ, ಅವ್ರಿಗೆ ಕೆಲಸ ಆಗ್ತದೆ. ಇವ್ರು ಬೆಳಿಗ್ಗೆ ಆದರೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಬೇಯೋದು, ಇಲ್ಲಿ DK ಶಿವಕುಮಾರ್ ಅವ್ರು ಬೇಯೋದು, ಪರಮೇಶ್ವರನ ಬೇಯೋದು, ಇಲ್ಲಿ ರಾಜಣ್ಣ ಅವ್ರನ್ನ ಬೇಯೋದು, ಸರ್ಕಾರ ಸರಿಯಿಲ್ಲ ಅಂತ ಬೇಯೋದು ಯಾರು ಕೊಡ್ತಾರೆ ಅನುದಾನವನ್ನು? 100% ಅವ್ರ ನಾಲ್ಗೆಯಿಂದ ದುಡ್ಡು ನಮ್ಮ ಕ್ಷೇತ್ರಕ್ಕೆ ಬರ್ತಾ ಇಲ್ಲ. ಈಗಲೂ ನಾಲ್ಗೆ ಸರಿಪಡಿಸ್ಕೊಂಡ್ರೆ ದುಡ್ಡು ಕೊಡ್ತಾರೆ. ಯಾಕಂದರೆ ಇಷ್ಟು ಸುಮ್ಮನೆ ಅಲ್ಲ ಇದು, ಯಾಕಂದರೆ ಇಟ್ಸ್ ನಾಟ್ ಸೋ ಈಸಿ. 11 ತಾಲೂಕಲ್ಲಿ BJP MLA ಇಲ್ವಾ, ಈಗ JDS MLA ಇಲ್ವಾ ಕೃಷ್ಣಪ್ಪನವರು, ಇಲ್ಲ ಇಲ್ಲಿ BJP MLA ಜ್ಯೋತಿ ಗಣೇಶ್ ಅವರು, ಅಲ್ಲಿ ಕೆಲಸ ಆಗ್ತಾಯಿದೆ. ಚಿಕ್ಕನಾಗ್ನಲ್ಲಿ ಸುರೇಶ್ ಬಾಬು ಕಾನ್ಸ್ಟಿಟ್ಯೂನ್ಸಿ ಕೆಲಸ ಆಗ್ತಾಯಿತ್ತು, ಇಲ್ಲೇನಕ್ಕೆ ಆಗ್ತಿಲ್ಲ? ಯೋಚನೆ ಮಾಡಬೇಕಷ್ಟೇ. ಕೆಲಸ ಮಾಡಬೇಕು ಅನ್ನೋ ಕಾಳಜಿ ಇರಬೇಕು, ಮಾಡಬೇಕಪ್ಪ.